ನಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಭಾರತ ಸರ್ಕಾರ ನಮ್ಮಲ್ಲಿ ಏನು SIR ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಒಂದು ರೀತಿಯಲ್ಲಿ ಸಹಾಯವಾಗಿ ಆಗೋದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ನಿಯಮಗಳಲ್ಲಿ ಯಾರು ಶಾಶ್ವತವಾಗಿ ನಿವಾಸಿಗಳಾಗಿದ್ದಾರೆ ಅನ್ನೋದಕ್ಕೆ ಸರ್ಕಾರದ ವತಿಯಿಂದ ಏನಾದರೂ ಒಂದು ಡಾಕ್ಯುಮೆಂಟ್ ಇರಬೇಕು ಅಂತ ಹೇಳಿ ಅವರು ಕೊಟ್ಟಿರ್ತಕ್ಕಂಥ 11 ಪ್ಯಾರಾಮೀಟರ್ಸ್ಗಳ ಜೊತೆಯಲ್ಲಿ ನಾವು ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ PRC ಕೊಡಬೇಕು ಅಂತೇಳಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಇದನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು. ಅದರ ಪ್ರಯುಕ್ತ ಇವತ್ತು ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನೋದನ್ನು ಕೆಲವು ನಿಯಮಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ. ಅದು ಅವರಿಗೆ ಉದ್ಯೋಗದ ಆಧಾರದ ಮೇಲೆ, ವಿವಾಹದ ಆಧಾರದ ಮೇಲೆ, ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ 10 ವರ್ಷಗಳ ಕಾಲ ಸಾಮಾನ್ಯವಾಗಿ ವಾಸ ಮಾಡಿರಬೇಕು ಮತ್ತು ಕರ್ನಾಟಕದಲ್ಲಿ ಜನಿಸಿರ್ತಕ್ಕಂಥ ಅದರ ಆಧಾರದ ಮೇಲೆ ನಾವು ಈ ಒಂದು ಸರ್ಟಿಫಿಕೇಟನ್ನು ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ನಾವು ಮನೆ ಮನೆಗೆ ತಲುಪಿಸಬೇಕು ಅಂತ ಅವ್ರು ಬರಬೇಕು, ಅರ್ಜಿ ಕೊಡಬೇಕು, ಅದನ್ನು 16 ಕಡೆ ಅದು ಕನ್ಫರ್ಮ್ ಆಗಬೇಕು, ಅವ್ರು ರುಜು ಆಗಬೇಕು, ಇವ್ರು ರುಜು ಆಗಬೇಕು ಅಂತ ಹೇಳಿ ಆ ಕಚೇರಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡಿಸೋದು ಬೇಡ, ನಾವೇ ಮನೆ ಮನೆಗೆ ತಲುಪಿಸಬೇಕು ಅಂತ ಹೇಳಿ ಈ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಿಮಗೆ ಒಂದು ಮಾಹಿತಿ ಪ್ರಕಾರ ಜಾತಿ ಮತ್ತು ಆದಾಯ ಪ್ರಮಾಣಗಳು ಪ್ರವರ್ಗ 2A 2B 3A 3B 1.36 ಕೋಟಿ ಆ ಜನರಿದ್ದಾರೆ. ಪ್ರವರ್ಗ ಎ ನಲ್ಲಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರಗಳ ಸಂಖ್ಯೆ 0.86 ಇದೆ, 86 ಕೋಟಿ. ಆಮೇಲೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಜಾತಿ ಪ್ರಮಾಣ ಪತ್ರ 2.63 ಇದೆ. ಒಟ್ಟಾರೆ ಇದೆಲ್ಲ SC ST ಇವರಲ್ಲಿ ಬರ್ತಕ್ಕಂಥ ಡಿನಾಮಿನೇಷನ್ಸ್ ಏನಿದೆ ಅದೆಲ್ಲ ಸೇರಿ 2.63 ಇದೆ. ಒಟ್ಟಾರೆ ನಾವು ಈಗ ಜಾತಿ ಪ್ರಮಾಣ ಪತ್ರವನ್ನು ಈ ಒಂದು ಕೊಡೋದಕ್ಕೆ ಲೆಕ್ಕ ಹಾಕಿರೋದು 4.85 ಕೋಟಿ 4.85 ಕೋಟಿ ಈ ಪತ್ರವನ್ನು ನಾವು ಕೊಡೋದಕ್ಕೆ ಈಗ ಪ್ರಾರಂಭ ಮಾಡ್ತಿದ್ದೇವೆ. ಇದರಲ್ಲಿ ನಮ್ಮ ದೇವರಾಜ್ ಅವರು ಹೇಳಿದಾಗೆ ಯಾವ್ಯಾವ ರೀತಿಯಲ್ಲಿ ಇದನ್ನು ಪಡ್ಕೊಳ್ಬೋದು ಅಂತೇಳಿ ವೆಬ್ಸೈಟ್ ಮೂಲಕ ಉಚಿತವಾಗಿ ಡೌನ್ಲೋಡ್ ಮಾಡ್ಬೋದು. ಹೋಬಳಿ ಮಟ್ಟದಲ್ಲಿ ಫೆಸಿಲಿಟೇಷನ್ ಸೆಂಟರ್ಸ್ ಅಂದರೆ ಸಹಾಯ ಕೇಂದ್ರಗಳು ಅಂತ ಮಾಡಿರ್ತೇವೆ, ಅದರಲ್ಲಿ ತಗೊಳ್ಬೋದು. ವಾಟ್ಸಪ್ ಮೂಲಕ ತಗೋಬೋದು, ಮೆಸೇಜ್ ಥ್ರೂ ವಾಟ್ಸಪ್, ಮತ್ತು ನೇರವಾಗಿ ಕೂಡ ಪಡ್ಕೊಳ್ಬೋದು. ಈ ರೀತಿ ನಾವು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ನಮಗೆ ಅಲ್ಲಿ ನಾಡ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಿದರೆ, ಗ್ರಾಮ 1ನಲ್ಲಿ ಅರ್ಜಿ ಸಲ್ಲಿಸಿದರೆ, ಆಮೇಲೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿದರೆ, ಅಥವಾ ನೇರವಾಗಿ ಇದು ವೆಬ್ಸೈಟ್ನಲ್ಲಿ ಆ ಲಿಂಕಿಗೆ ಹೋದರೆ ಸಿಗ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗಾಗಿ ಇದರಲ್ಲಿ ಏನಾದರೂ ಕಂಪ್ಲೇಂಟ್ಸ್ ಬರೋದಿದ್ರೆ, ಯಾವುದಾದ್ರೂ ರೀತಿಯಲ್ಲಿ ಅಲ್ಲಿ ತೊಂದರೆ ಆಯಿತು, ಕಂಪ್ಲೇಂಟ್ಸ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ಸ್ ಬರೋದಿದ್ರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರವನ್ನು ಕೂಡ ಒಂದು ಮಾಡಿದ್ದೇವೆ. ಅದರಲ್ಲಿ ತಹಶೀಲ್ದಾರರು, ಉಪ ತಹಶೀಲ್ದಾರರು, ಅದರ ನಂತರ ಸಹಾಯ ಆಯುಕ್ತರು, ಅಂದರೆ ಅವರು ಅಪೆಲೇಟ್ ಅಥಾರಿಟಿ ಅಂತ ಹೇಳಿ ಮಾಡಿರ್ತೇವೆ, ಅವರು ಮೇಲ್ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ. ಅದಾದ ಮೇಲೆ ಜಿಲ್ಲಾಧಿಕಾರಿ ಅವರು ಆ ಕಂಪ್ಲೇಂಟಿನ ಆಧಾರದ ಮೇಲೆ ಪುನರ್ ಪರಿಶೀಲನೆ ಮಾಡ್ತಾರೆ. ಯಾವುದೇ ಅರ್ಜಿಗೆ ಏನಾದರೂ ತೊಂದರೆ ಇದ್ರೆ ಅಥವಾ ಏನಾದರೂ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇದ್ರೆ ಅದರ ಒಂದು ಪುನರ್ ಪರಿಶೀಲನೆಯನ್ನು ಜಿಲ್ಲಾಧಿಕಾರಿಗಳು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ನಿಮಗೆ ಏನೆಲ್ಲ ಕ್ರೈಟೀರಿಯಾ ಇರಬೇಕು ಅನ್ನೋದು ಕೂಡ ತಮಗೆ ತಿಳಿಸ್ತೇನೆ. ಒಂದು, ಕರ್ನಾಟಕದಲ್ಲಿ ಜನನ ಅರ್ಜಿದಾರರು ಕರ್ನಾಟಕದಲ್ಲಿ ಜನಿಸಿರಬೇಕು. ಯಾರು ಅಪ್ಲಿಕೇಶನ್ ಹಾಕ್ತಾರೆ ನಮಗೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಬೇಕು ಅಂತೇಳಿ, ಅವರು ಕರ್ನಾಟಕದಲ್ಲಿ ಹುಟ್ಟಿರಬೇಕು. ಸಾಮಾನ್ಯ ವಾಸಸ್ಥಳ ಅರ್ಜಿದಾರರು ಅಥವಾ ಅವರ ತಂದೆ ತಾಯಿ ಅಥವಾ ಕಾನೂನುಬದ್ಧ ಪಾಲಕರು ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಕನಿಷ್ಠ 10 ವರ್ಷಗಳ ಕಾಲ ವಾಸ ಇರಬೇಕು. ಶಿಕ್ಷಣ ಅರ್ಜಿದಾರರು ಶಿಕ್ಷಣ ಏನಿರಬೇಕಂದ್ರೆ ಅರ್ಜಿದಾರರು ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ದ್ವಿತೀಯ PUC 12ನೇ ತರಗತಿ
ಅಥವಾ ತತ್ಸಮಾನ ಹಂತದವರೆಗೆ ಕನಿಷ್ಠ 10 ಶೈಕ್ಷಣಿಕ ವರ್ಷಗಳ ಕಾಲ ವ್ಯಾಸಂಗ ಮಾಡಿರಬೇಕು. ಅಂದರೆ ಇದು ಇಂಡೈರೆಕ್ಟ್ ಆಗಿ 10 ವರ್ಷ ಅಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದನ್ನ ನಮಗೆ ಕನ್ಫರ್ಮ್ ಮಾಡುತ್ತೆ. ಪೋಷಕರು ಅಥವಾ ಸಂಗಾತಿಯ ವಾಸಸ್ಥಳ ಅರ್ಜಿದಾರರ ತಂದೆ ತಾಯಿ, ಕಾನೂನುಬದ್ಧ ಪಾಲಕರು ಅಥವಾ ಪತಿ ಪತ್ನಿಯ ಕರ್ನಾಟಕದಲ್ಲಿ ಸಾಮಾನ್ಯ ಹಾಗೂ ಶಾಶ್ವತ ನಿವಾಸ ಆಗಿರಬೇಕು. ಅಂದರೆ ಪತಿ ಪತ್ನಿ ಅವರು ಇದ್ರೂ ಕೂಡ, ಅಂದರೆ ಪತ್ನಿ ಇದ್ರೂ ಕೂಡ ಅವರಿಗೆ ಎಲಿಜಿಬಿಲಿಟಿ ಸಿಗುತ್ತೆ ಅನ್ನುವಂಥ ವಿಷಯ. ಅರ್ಜಿದಾರರು ಅಥವಾ ಅವರ ಕುಟುಂಬ ಕರ್ನಾಟಕದಲ್ಲಿ ವಸತಿ ಅಥವಾ ಇತರೆ ಸ್ಥಿರಾಸ್ತಿಯ ಮಾಲೀಕತ್ವವನ್ನು ಹೊಂದಿರಬೇಕು. ಮನೆ ಇರ್ಬೋದು ಮತ್ತೆ ಅಥವಾ ಏನಾದರೂ ಆಸ್ತಿ ಇರ್ಬೋದು, ಅಥವಾ ಕಾನೂನುಬದ್ಧವಾಗಿ ವಾರಸುದಾರರಿಗೆ ಆಗಿರಬೇಕು ಅಥವಾ ಬಳಸ್ತಾ ಇರಬೇಕು, ಆ ಮನೆಯನ್ನು ಉಪಯೋಗ ಮಾಡ್ತಿರ್ಬೇಕು. ಆಮೇಲೆ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರಬೇಕು. ಆಧಾರ್, ಪಡಿತರ ಚೀಟಿ, ಕಂದಾಯ ದಾಖಲೆಗಳು ಅಥವಾ ಇತರೆ ಸರ್ಕಾರಿ ದಾಖಲೆಗಳಲ್ಲಿ ಅರ್ಜಿದಾರರು ಅವರ ಪೋಷಕರ ಹೆಸರು ಸಾಮಾನ್ಯ ನಿವಾಸಿಯಾಗಿ ದಾಖಲಾಗಿರಬೇಕು. ಆಮೇಲೆ ಸರ್ಕಾರ ಅಥವಾ ಸಾರ್ವಜನಿಕ ಸೇವೆಯಲ್ಲಿ ಅರ್ಜಿದಾರರು ಅಥವಾ ಅವರ ತಂದೆ ತಾಯಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಸ್ಥಳೀಯ ಸಂಸ್ಥೆಯಲ್ಲಿ, ಸಾರ್ವಜನಿಕ ಸಂಸ್ಥೆಗಳಲ್ಲಿ ಅಂದರೆ ಕನಿಷ್ಠ 7 ವರ್ಷ ಸರ್ವಿಸ್ ಆಗಿರಬೇಕು. ಯಾಕೆಂದರೆ ನಮ್ಮ ಹತ್ರ ಎಲ್ಲ ರೀತಿಯ ಅಟಲ್ ಜನಶಕ್ತಿ ಜನಸ್ನೇಹಿ ಕೇಂದ್ರ, ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ನಮಗೆ ಡೇಟಾ ಲಭ್ಯ ಇದೆ. ಅದರ ಆಧಾರದ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು 4.85 ಕೋಟಿ ಜನರ ಸರ್ಟಿಫಿಕೇಟ್ಸ್ ಅನ್ನ ಆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬಿಟ್ಟಿದ್ದೇವೆ. ಅವೈಲಬಿಲಿಟಿ ಇದೆ. ಆ ಜಿಲ್ಲೆಯಲ್ಲಿ ಯಾರ್ಯಾರು ಅರ್ಜಿ ಆಗ್ತಾರೆ, ಆ ತಾಲೂಕಲ್ಲಿ ಯಾರು ಅರ್ಜಿ ಆಗ್ತಾರೆ, ನಾನು ಈಗ ಹೇಳಿದಂಥ ಕ್ರೈಟೀರಿಯಾಕ್ಕೆ ಯಾರು ಬರ್ತಾರೆ ಅವರಿಗೆ ಆ ಸರ್ಟಿಫಿಕೇಟ್ಸ್ ಅನ್ನ ಜಿಲ್ಲಾಧಿಕಾರಿಗಳಿಂದ, ತಹಶೀಲ್ದಾರ್ ಇರ್ಬೋದು, ತಹಶೀಲ್ದಾರಿಂದ ಕೆಳಗಿನ ಹಂತದ ಅಧಿಕಾರಿಗಳು ಅದನ್ನ ವಿತರಣೆ ಮಾಡೋದಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಮನೆ ಮನೆಗೆ ಹೋಗಿ ಕೊಡೋದಕ್ಕೆ ಅದನ್ನ ನಾವು ಅನುವು ಮಾಡಿಕೊಟ್ಟಿದ್ದೇವೆ. ಆದ್ರಿಂದ ಇವತ್ತು ಇದು ಒಂದು ಬಹಳ ದೊಡ್ಡ ಎಕ್ಸರ್ಸೈಸ್ ಇದು. ಯಾಕೆಂದ್ರೆ ನಾವು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಏನು ಕೊಡ್ತಾ ಇದ್ದೀವಿ, ಅನೇಕ ರೀತಿಯಲ್ಲಿ ಇದು ಉಪಯೋಗ ಆಗುತ್ತೆ. ಒಂದು, ನಮ್ಮಲ್ಲಿ ಈ SIRಗೆ ಅನುಕೂಲ ಆಗುವಂಥದ್ದು ಜೊತೆಗೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಹೊರಗಿನವರಿದ್ದಾರೆ ಅಂತ ಹಾಗಾಗಿ ತಾವು ನೋಡಿರ್ಬೋದು. ಪ್ರತಿ ಅಸೆಂಬ್ಲಿ ನಡೆಯುವಾಗ ಪ್ರಶ್ನೆಗಳು ಬರುತ್ತೆ. ಇಷ್ಟು ಜನ ನಿಮಗೆ ಬಾಂಗ್ಲಾದೇಶದವ್ರು ಬಂದಿದ್ದಾರೆ, ಅಷ್ಟು ಜನ ಇನ್ಯಾವುದೋ ದೇಶದವ್ರು ಬಂದಿದ್ದಾರೆ, ಅಥವಾ ಬೇರೆ ರಾಜ್ಯದವರು ಬಂದ್ಬಿಟ್ಟಿದ್ದಾರೆ, ಬೆನಿಫಿಟ್ಸ್ ಎಲ್ಲ ಅವ್ರು ತಗೊಳ್ತಾರೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಪ್ರಶ್ನೆಗಳು ಬರುತ್ತೆ. ನಾನೇ ಗೃಹ ಸಚಿವನಾಗಿ ಅನೇಕ ಸಂದರ್ಭದಲ್ಲಿ ಬಾಂಗ್ಲಾದೇಶದವ್ರ ಬಗ್ಗೆ, ಬೇರೆ ಬೇರೆ ರಾಜ್ಯದವರು, ಫಾರಿನರ್ಸ್ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿದ್ದೇನೆ. ಈಗ ಈ ಸರ್ಟಿಫಿಕೇಟ್ನ ನಾವು ಕೊಡೋದ್ರ ಮೂಲಕ ಅವರು ಆಟೋಮೆಟಿಕ್ ಆಗಿ ಎಲಿಮಿನೇಟ್ ಆಗ್ತಾರೆ. ಯಾರು ಇದರಲ್ಲಿ ಕ್ರೈಟೀರಿಯಾಗಿ ಬರೋದಿಲ್ಲ ಅವರೆಲ್ಲರೂ ಆಟೋಮೆಟಿಕ್ ಆಗಿ ಎಲಿಮಿನೇಟ್ ಆಗ್ತಾರೆ. ಅದರ ಮೂಲಕ ನಾವೇನು ಈಗ ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ಬೆನಿಫಿಟ್ಸ್, ಸರ್ಕಾರದ ಬೆನಿಫಿಟ್ಸ್ ಹೋಗ್ತಾ ಇದೆ, ಅವರೆಲ್ಲ ಬೆನಿಫಿಟ್ಸ್ ತಗೊಳ್ತಾ ಇದ್ದಾರೆ, ಅದು ಕೂಡ ರೆಗ್ಯುಲೇಟ್ ಆಗುವಂತ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಆಲೋಚನೆ ಮಾಡಿ ಇವತ್ತು ಇದನ್ನು ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಈಗ ನಾವು ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ವೆಬ್ಸೈಟ್ ಅನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನಿಂದ ಸೂಚನೆಯನ್ನು ನಾವು ಕೊಡ್ತೇವೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ